ಆಯ್ತಾ. ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜೆ ನಾಗರ ಕೇಳಕ್ ಬಂದು ನಾನು ಯಾವ ಹೆಸರೇನಪ್ಪ ನಿಮ್ದು? ಸುಮಂತ್ ಅಂತ. ಸುಮಂತ್ ಅಂತ. ಯಾವೂರು? ನಮ್ದು ಮೈಸೂರು. ಇಲ್ಲಿ ಕುಂಟೆ ಮೊಟೆಬೆನ್ನೂರು. ಮೈಸೂರು ಮೊಟೆಬೆನ್ನೂರು. ಓಕೆ. ಅಂದ್ರೆ ಮೊಟೆಬೆನ್ನೂರು ಅಂದ್ರೆ ಹಾವೇರಿ ಜಿಲ್ಲೆ. ತಾಲೂಕು ಯಾವ್ದಾಗುತ್ತೆ? ತಾಲೂಕು ಹಾವೇರಿ ಹಾವೇರಿ ತಾಲೂಕು. ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ಮೊಟೆಬೆನ್ನೂರು. ಅಂದ್ರೆ ಇದು ಮೈಸೂರು ಮೂಲತಃ. ಇಲ್ಲಿ ಮೊಟೆಬೆನ್ನೂರಲ್ಲಿ ಕುಂಟೆ ಹಾಕಿದ್ದಾರೆ. ಗುಡಿದಿಂದಲೂ ನಮ್ಮ ಹತ್ರನೇ ತಗೊಂಡು ಮಾಡಿದ್ರು. ಆದ್ರೂ ಕೊಳೆ ರೋಗ ಬರಬಾರ್ದಂತ ಏನಿಲ್ಲ, ಬರ್ತದೆ. ನೋಡಿ, ಕೊಳೆ ರೋಗ ಬರೋದಕ್ಕೆ ಏನ್ ಕಾರಣ, ಏನ್ ಹತೋಟಿ ಮಾಡ್ಬೇಕು? ಇದೇ ರೋಗ ಎಲ್ಲಾ ಕಡೆ ತುಂಬಾ ಇವತ್ತು ಕಾಡ್ತಾ ಇದೆ ರೈತರಿಗೆ. ಈಗ ನೋಡೋಣ, ಅಂದ್ರೆ ರೈತರು ಏನಂತ, ನಮ್ಮಲ್ಲಿ ಏನಂತಾರಂದ್ರೆ ಆತ್ಮ ಕಡೆ ಮಾಕಾಳಿ ರೋಗ ಹಂಗೇನ ಅಂತಾರೆ. ಬಟ್ ನಮ್ಮಲ್ಲಿ ಏನಂದ್ರೆ ಹಸಿರು ಕೊಳೆ ಬಾಡುಗೊಳೆ ರೋಗ ಅಂತ ಕರೀತಾರೆ. ಇದ್ರ ನೋಡಿ, ಹಸಿರು ಕೊಳೆ ಅಂತ ಅಂದ್ರೆ ಏನು? ಒಮ್ಮಿಗೆ ಎಲೆಗಳು, ಒಮ್ಮಿಗೆ ಏನಾಗ್ತದೆ ಅಂತಂದ್ರೆ ಹಸಿರು ಕೊಳೆ ರೋಗ ಅಂತ ಅಂದ್ರೆ ಎಲೆಗಳೆಲ್ಲ ಈಗ ಗೆಡ್ಡೆ ಹಸಿರು ಕೊಳೆ ಡೆಫಿನೇಷನ್ ನೀಟಾಗಿ ಆಗ್ತದೆ. ಗೆಡ್ಡೆ ಮೆತ್ತಗಾಗಿ, ಗೆಡ್ಡೆ ಮೊದಲು ಮೆತ್ತಗಾಗ್ತದೆ. ಈ ವೈಟ್ ಎಲ್ಲ ಹಂಗೆ ಇರ್ತದೆ ನೋಡಿ, ಮಣ್ಣಾಗ ನೋಡಿ ವೈಟ್ ಎಲ್ಲ ಹಂಗೆ ಇರ್ತದೆ. ಗೆಡ್ಡೆ ಮೆತ್ತಗಾಗಿ, ಗೆಡ್ಡೆ ಮೆತ್ತಗಾಗಿ ಎಲೆಗಳು ಕೆಳ ಹಂತದಿಂದ ಈ ಕಲರ್ ಅಂದ್ರೆ ಒಂದು ಮಿಶ್ರಿತ ನೀಲಿ ಕಲರ್ ಆಗಿದ್ದು ಮೇಲ್ ಹಂತದವರೆಗೂ ಹೋಗ್ತದೆ. ಇದು ಹಸಿರು ಕೊಳೆ ರೋಗ. ಬಾಳ್ಕೊಳೆ ರೋಗ ಅಂತ ಅಂದ್ರೇನು? ಬೆಳಗ್ಗೆ ಚೆನ್ನಾಗಿರ್ತದೆ, ಮಧ್ಯಾಹ್ನ ಅಷ್ಟು ಎಲೆಗಳು ಒಂದೇ ಸತಿ ಮೊಟ್ಟೆ ಮಾಡ್ತದೆ, ಸತ್ತೋಗ್ಬಿಡ್ತದೆ. ಇದು ಬಾಳ್ಕೊಳೆ ರೋಗ. ಇದು ಬ್ಯಾಕ್ಟೀರಿಯಲ್ ಬೆಂಟಿಲ್ಲ, ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತಹ ರೋಗ. ಅಂದ್ರೆ ನೀವು ಈಗ ಗೆಡ್ಡೆಗಳನ್ನ ರೋಗ ಬರೋದಕ್ಕೆ ಕಾರಣ ಅಂತಂದ್ರೆ ಗೆಡ್ಡೆಗಳನ್ನ ತಗೊಬಂದಿರ್ತೀರಪ್ಪ, ಎಲ್ಲೋ ಒಂದೆರಡು ಗಿಡ ರೋಗಗ್ರಸ್ತ ಗೆಡ್ಡೆಗಳು ತಂದಿರ್ತೀರಿ. ಅದು ಎಲ್ಲಾ ಗೆಡ್ಡೆಗಳಿಗೂ 15-20 ಮನೆ ಗಿಡಗಳನ್ನ ಎಲ್ಲಾ ಕಡೆನೂ ಆವರ್ಸೋ ಚಾನ್ಸ್ ಇರ್ತದೆ. ಒಂದು ಅಂದ್ರೆ ರೋಗಗ್ರಸ್ತ ಗೆಡ್ಡೆಗಳನ್ನ ತಂದು ಹಾಕ್ಬಾರ್ದು. ಎರಡನೇದು ರೋಗ ಬರೋದಕ್ಕೆ ಕಾರಣ ಏನಂದ್ರೆ ತಾಪಮಾನ, ಹವಾಮಾನದ ತಾಪಮಾನ ಅಂತ ಅಂದ್ರೆ ಈ ಮಣ್ಣಿನಲ್ಲಿ ಅಥವಾ ವಾತಾವರಣದಲ್ಲಿ ತಾಪಮಾನ ಒಮ್ಮೆಗ್ಲೆ ಏರುಪೇರು ಆಗ್ಬಿಡ್ತಪ್ಪ. ಈಗ ಟೆಂಪರೇಚರ್ 30 ಡಿಗ್ರಿ ಇದ್ದದ್ದು ಒಂದ್ 3-4 ದಿನದಲ್ಲೇ ಒಂದ್ 5-6 ಡಿಗ್ರಿ ಕಡಿಮೆ ಆಗ್ಬಿಟ್ಟು, ಅವಾಗ ಏನಾಗ್ತದೆ, ಮಣ್ಣಿನ ಉಷ್ಣಾಂಶ ಮತ್ತು ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಉಷ್ಣಾಂಶ, ಇವರು ನೀರು ಹೆಚ್ಚು ಕಡಿಮೆ ಬಿಡುಗು ಮಾಡಿದ್ರು ಕೂಡ ಈ ರೋಗ ತಗುಲ್ತದೆ. ಇವೇ ರೋಗ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮಣ್ಣಿನಲ್ಲಿ ETM ಅಂತಕ್ಕಂತಹ ಒಂದು ಶಿಲೀಂಧ್ರ, ಅದು ಕೊಳೆ ರೋಗ ಬರೋದಕ್ಕೆ ಆಸ್ಪದ ಆಗ್ತದೆ. ಅದು ಕೊಳೆ ರೋಗ ಬರೋದಕ್ಕೆ. ನೆಕ್ಸ್ಟ್ ಎರಡನೇದು ರಾಲೋಸ್ಟೋನಿಯಂ ಅಂತಕ್ಕಂತಹ ಒಂದು ಬ್ಯಾಕ್ಟೀರಿಯಾ ಇರ್ತದೆ. ಇದು ಕೂಡ ಏನಾಗ್ತದೆ ಅಂತಂದ್ರೆ ಮಣ್ಣಿನಲ್ಲಿ ಇರೋದ್ರಿಂದ ಇವುಗಳು, ಈ ಎರಡು ಶಿಲೀಂಧ್ರ ಮತ್ತೆ ಬ್ಯಾಕ್ಟೀರಿಯಾಗಳು ಈ ಗಿಡಕ್ಕೆ ಅಂದ್ರೆ ಬೇರಿನ ಮುಖಾಂತರ ಈ ಗಿಡಕ್ಕೆ ಆವರಿಸ್ಕೊಂಡ್ಬಿಡ್ತವೆ. ಅವಾಗ ಏನ್ ಮಾಡ್ತಾರೆ, ಗಿಡಕ್ಕೆ ಆವರಿಸ್ಕೊಂಡಾಗ ಇದರಲ್ಲಿ ಅಂಗಾಂಶಗಳು ಎರಡು ಬರ್ತವೆ. ಒಂದು ನೀರು ಮತ್ತು ಲವಣಗಳನ್ನು ಸಪ್ಲೈ ಮಾಡ್ತಕ್ಕಂತಹ ಅಂಗಾಂಶ ಜೈಲಂ ಅಂತ ಕರಿತೇವೆ, ಅದನ್ನ ಕೆಲ ಅಂಗಾಂಶ ಅಂತ ಕರೀತಾರೆ. ಎರಡನೇದು ಫ್ಲೋಯಂ ಅಂತ ಬರ್ತದೆ. ಏನು ತಯಾರಿಸಿರ್ತಲ್ಲ ಎಲೆಗಳ ಮೇಲೆ, ಅದು ಮತ್ತೆ ಅದೇ ಕಾಂಡದ ಮುಖಾಂತರ ಬೇರು ಮತ್ತೆ ಎಲೆಗಳಿಗೆ ಸರಬರಾಜು ಮಾಡಬೇಕು. ಅದನ್ನ ಫುಡ್ ಫ್ಲೋಯಿಂಗ್ ಫಿಶನ್ಸ್ ಅಂತ ಕರೀತಾರೆ, ಅಂದ್ರೆ ಫ್ಲೋಯಂ ಅಂತ ಕರೀತಾರೆ ಅದನ್ನ. ಸೊ ಅವುಗಳನ್ನ ಏನ್ ಮಾಡ್ತದೆ, ಇದು ಬ್ಲಾಕ್ ಮಾಡ್ಬಿಡ್ತದೆ. ಈ ಶಿಲೀಂಧ್ರ ಬ್ಯಾಕ್ಟೀರಿಯಾ ಅವನ್ನೆಲ್ಲ ಬ್ಲಾಕ್ ಮಾಡ್ಬಿಡ್ತದೆ. ಹೆಂಗೆ, ಒಂದು ಪೈಪ್ ಇರ್ತದೆ, ಪೈಪಿನ ಒಳಗಡೆ ಏನಾದ್ರು ಕಸ ಕಡ್ಡಿ ಅಂದ್ರೆ ಪೈಪ್ ಹೆಂಗೆ ನೀರ್ ಹೋಗೋದು ಬ್ಲಾಕ್ ಆಗ್ತದಲ್ಲ, ಅದೇ ರೀತಿ ಇಲ್ಲೂ ಕೂಡ ಬ್ಲಾಕ್ ಮಾಡಿರ್ತವೆ. ಅವಾಗ ಏನಾಗ್ತದೆ, ಗಿಡ ದಿನದಿಂದ ದಿನಕ್ಕೆ ಆಹಾರ ಇಲ್ದಾನೆ ಸಾಯೋ ಚಾನ್ಸ್ ಅಥವಾ ಸಾಯೋ ಸ್ಥಿತಿಗೆ ಬರ್ತದೆ. ಇದೇ ಕೊಳೆ ರೋಗ. ಆಯ್ತಾ. ಈ ಪರ್ಟಿಕ್ಯುಲರ್ ಇದನ್ನೇ ನಾವು ಕೇಸಲ್ಲಿ ನೋಡಿದ್ರೆ ಹತ್ರ ತಗೊಂಡ್ಬರ್ತದೆ ನೋಡಿ. ಈಗ ತಗೊಂಡ್ಬಂದಿದ್ದಾರೆ ನೋಡಿ, ಇಲ್ಲಿ ವೈಟ್ ರೂಟ್ ಕಾಣ್ತಾ ಇದೆ. ಇದು ಹೌದಾ? ಇದೆಲ್ಲ ಹಳೆ ರೂಟ್ ಹೋಗ್ಬಿಟ್ಟಿದೆ. ಇದೆಲ್ಲ ಹಳೇದೆಲ್ಲ ಸತ್ತೋಗ್ಬಿಟ್ಟಿದೆ. ಕಾಣ್ತದೆ, ನೀಟಾಗಿ ಕಾಣಬರುತ್ತೆ. ಕಾಣುತ್ತಾ? ಇದೇ ಬಾರಿ ಇಂಪಾರ್ಟೆಂಟ್ ನೋಡಿ. ಹಳೇದೆಲ್ಲ ಸತ್ತೋಗ್ಬಿಟ್ಟಿದೆ. ಒಂದ್ ಕಟ್ ಮಾಡಿ ತೋರ್ಸುವ ನೋಡಿ. ಇಲ್ಲಿ ವೈಟ್ ಮಾತ್ರ ಕಾಣ್ತದೆ ಇಲ್ಲಿ, ಹೌದಾ? ಇದು ಹಳೇದೆಲ್ಲ ಸತ್ತೋಗ್ಬಿಟ್ಟಿದೆ. ಈಗ ಬೇರೆಗಳ ಮುಖಾಂತರನೇ ಆಹಾರ ಇದು ಸಪ್ಲೈ ಆಗ್ಬೇಕಲ್ಲ. ಬೇರೆ ಸತ್ತೋಗ್ಬಿಟ್ರೆ ಆಹಾರ ಹೆಂಗ್ ಸಪ್ಲೈ ಆಗ್ತದೆ? ಅದಕ್ಕೆ ಒಣಗ್ತದೆ. ಅಂದ್ರೆ ಈ ರೋಗ ನಾನು ಹೇಳಿದೆ, ಇದನ್ನ ಕಟ್ ಮಾಡಿ ನೋಡುವ. ಈಗ ಇದು ಹಸಿರು ಕೊಳೆ ರೋಗ ಅಂತ ಅಂದ್ರೆ ಹಸಿರು ಕೊಳೆ ಅಂತ ಅಂದ್ರೆ ನೋಡಿ, ಇದ್ರಲ್ಲಿ ಅಲ್ಲಿ ಇನಿಷಿಯಲ್ ಸ್ಟೇಜ್ ಈ ಬೆಲ್ಲು ತರ ಕಲರ್ ಆಗೈತಲ್ಲ ಈಗ ಗೆಡ್ಡೆ, ಅಲ್ವಾ? ಈ ಬೆಲ್ಲು ತರ ಕಲರ್ ಗೆಡ್ಡೆ ಆಗೈತೆ ಅಂತಂದ್ರೆ ಇದು ಪ್ರಾರಂಭಿಕ ಹಂತದಲ್ಲಿ ಐತಿ ಅಂತ. ಇದು ನಿಂಗೆ ಬಿಟ್ಬಿಟ್ರೆ ಏನಾಗ್ತದೆ, ಗೆಡ್ಡೆ ಎಲ್ಲ ಕೊಳ್ತೋಗ್ಬಿಡ್ತದೆ.
ಕೊಳ್ಸೋದಾಗ ಏನಾಗ್ತೈತೆ ಅಂತ ಅಂದ್ರೆ ಮತ್ತೆ ಆ ರೋಗ ನೀರ್ ಜಾಸ್ತಿ ನಿಂತಾಯ್ತು ಅಂದ್ರೆ ಎಲ್ಲಾ ಕಡೆ ಹರಡ್ಬೇಕು. ನಿಮ್ದು ಅಷ್ಟೇ ಅಲ್ಲ ನೋಡಿ, ನಾನ್ ದಿನ ಬೆಳಿಗ್ಗೆ ನೋಡ್ತೀನಲ್ಲ ಕಂಟಿದು, ಈಗ ಒಂದ್ ಬೆಡ್ ಅಂತ ಅಂತ ನಾನು ಫುಲ್ ಇದೆಲ್ಲ ಬೆಡ್, ಇದು ಬೆಡ್, ಇಲ್ಲಿ ರೋಗ ಬಂದಿರ್ತದೆ ಒಂದ್ ಗೆಡ್ಡೆಗೆ. ಆ ರೋಗ ಏನ್ ಮಾಡ್ತೀವಿ, ಕಂಟ್ರೋಲ್ ಬರ್ಲಿಲ್ಲ, ನೀರ್ ಹೊಯ್ಯೋದು, ನೀರ್ ಹಾಕೋದ್ರಿಂದ ಅಥವಾ ಮಣ್ಣಿನಲ್ಲಿ ಈ ಏನು ತೀಟೆ ಮತ್ತೆ ರಸದಿಯ ಬಿಸಿಲು ಮತ್ತೆ ಬ್ಯಾಕ್ಟೀರಿಯಾ ಇರ್ತಾವಲ್ಲ, ನೀರಿನ ಮುಖಾಂತರ ಒಳಗಡೆ ಹೊರಡ್ತಾ ಇರ್ತದೆ. ಈ ರೋಗ ಬಂತಂದ್ರೆ ಹಿಂಗೆ ಪಕ್ಕ ಹೋಗ್ತಾ ಇರ್ತದೆ. ಹೌದಾ, ನಿಂಗ್ ಅನುಭವ ಆಗಿಲ್ಲ, ದಿನ ಬರ್ತಾರೆ. ಈ ಒಂದ್ ಬೆಡ್ಡಿಗೆ ಅಂತಂದ್ರೆ ಮಣ್ಣಿನಲ್ಲೇ ಒಳಗಡೆ ಹೋಗ್ತಾ ಇರ್ತದೆ. ನೀರ್ ಜಾಸ್ತಿ ಕೊಡಬಾರ್ದು, ನೀರ್ ಜಾಸ್ತಿ ಕೊಟ್ರೆ ನೀರ್ ನಿಲ್ಲಂಗಿರ್ತದೆ, ಮಣ್ಣಿನ ತೇವಾಂಶದ ಮುಖಾಂತರ ಒಳಗಡೆ ಹೋಗ್ತದೆ. ನೀರನ್ನ ಕಡಿಮೆ ಮಾಡ್ಬೇಕು. ನೋಡಿ ಇಲ್ಲಿ ಇದು ಬ್ಯಾಕ್ಟೀರಿಯಲ್ ರೇಟು ಏನೋ ಬಾರ್ಗಳ ರೋಗನೆ ಅಂತ ನಾವ್ ಹೆಂಗ್ ಕಂಡುಹಿಡಿಯೋದಪ್ಪ ಅಂತ ಅಂದ್ರೆ ಹೇಳಿದ ಲಕ್ಷಣಗಳನ್ನ. ಇದೇನಿಲ್ಲ, ಈ ಕಂಡ ಈಗ ಇನ್ನೊಂದ್ ಸ್ವಲ್ಪ ದಿನ ಹೋಗ್ಬಿಟ್ರೆ ಏನಾಗ್ತದೆ ಅಂದ್ರೆ ಇದೆಲ್ಲ ಕೊಳಗ್ ಬರ್ತದೆ. ಇದೆಲ್ಲ ಕೊಳಗ ಈ ಗೆಡ್ಡೆ ಚೆನ್ನಾಗಿರ್ತದೆ, ಮಗನ್ ಚೆನ್ನಾಗಿರ್ತದೆ, ಇದು ಕೊಳಕ್ ಹೋಗ್ತದೆ. ಈ ಕೊಳಕ್ ಹೋದಾಗ ಏನಾಗ್ತದೆ ಅಂದ್ರೆ ನೊರೆ ಹಾಲ್ ನೊರೆ ತರ ಬರುತ್ತೆ, ಇದನ್ನ ನಾವು ಕಾಂಡ ಕಟ್ ಮಾಡಿ ನೀರಲ್ಲಿ ಹಾಕಿಟ್ರೆ ನೊರೆ ಬರ್ತದೆ. ಅವಾಗ ಇದು ಏನಂತ ಅರ್ಥ ಆಗ್ತದೆ ಅಂದ್ರೆ ಇದು ಬ್ಯಾಕ್ಟೀರಿಯಾದಿಂದ ಬಂದಿರ್ತಕ್ಕಂತಹ ರೋಗ. ಈ ನೋಡಿ ನಾರೆಲ್ಲ ಬಂದಿದ್ದೀವಿ, ಸ್ವಲ್ಪ ಕೊಡ್ತಾ ಹೋಗ್ತದೆ. ಈ ಕಾಟ ಎತ್ತೋಣ ವೈಟ್ ಕಾಣ್ತದೆ, ಹೌದಾ, ಇದು ಬ್ಯಾಕ್ಟೀರಿಯಲ್ ಬೆಳಿತಾ ಇದು. ಆಮೇಲೆ ಇದು ರೋಗನೇ ತಗಲಿತ್ತಂದ್ರೆ ಬೇರುಗಳು ಹಾಳಾಗಿ ತೋರಿಸಿದೆ. ಇನ್ನೊಂದು ಈ ಕಾಂಡ ಇದೆಯಲ್ಲ, ಇದು ಗುಲಾಬಿ ಕಲರ್ ಇರ್ತದೆ, ಬಹಳ ಪಿಂಕ್ ಕಲರ್ ಇರ್ತದೆ, ಹೆಚ್ಚು ಮುಖ್ಯ ನೋಡಿರ್ಬೇಕು. ಇದು ಲೈಟ್ ಆಗಿದೆ, ಡಿಮ್ ಆಗೈತೆ ಕಾಣ್ತದೆ, ಕಲರ್ ಡಿಮ್ ಆಗೈತೆ. ಇದು ರೋಗ ತಗಲೈತೆ ಅನ್ನೋದಕ್ಕೆ ಇದು ಉದಾಹರಣೆ ಅಲ್ವಾ. ಸೊಂಟಿಗೆ ಎರಡೇ ರೋಗ ಬರೋದು, ಒಂದು ಕೇಂದ್ರದಿಂದ ಕೊಳೆ ರೋಗ, ಇನ್ನೊಂದು ಬಾರ್ ರೋಗ. ಕೊಳೆ ರೋಗ ಬರೋದು ಬಿಟ್ಟು ಗೆಡ್ಡೆ ಕೊಳೆ ರೋಗ ಬರೋಲ್ಲ. ನೋಡಿ ಇಲ್ಲಿ ಕಂಸು ಬೀಜ ಎಲೆಗಳು ಬಂದ್ಬಿಟ್ಟು ಮೊದಲನೇ ಹಂತದಲ್ಲಿ ಹಳದಿ ಎಲೆಗಳು ಬಾರ್ತಾ ತೃತೀಯವರೆಗೂ ಹೋಗ್ತದೆ. ಆವಾಗ ಇದೆಲ್ಲ ಸಂಪೂರ್ಣ ಈ ಫುಡ್ ಸಪ್ಲೈಗಳೇನೆಲ್ಲ ಗಿಡ ಎಲ್ಲ ಸತ್ತೋಗ್ತದೆ. ಹೌದಾ, ಇದು ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂತಹ ರೋಗ. ಹಿಂಗಿದ್ರೆ ಇದನ್ನ ಆರಾಮ್ಸೆ ನಾವು ಹತೋಟಿ ಮಾಡ್ಬೋದು. ಹತೋಟಿ ಮಾಡ್ತಕ್ಕಂಥ ವಿಧಾನಗಳು ಏನು ಅಂತ ಅಂದ್ರೆ ಅದೇ ಮೆಟಲಾಕ್ಸಿಲ್, ನೈಟ್ರೋಜೋಬ್, ಸಿಒಸಿ, ಮೆಟಲಾಕ್ಸಿಲ್ 35 ಈ ಶಿಲೀಂಧ್ರನಾಶಕಗಳನ್ನ ಚೆನ್ನಾಗಿ ಈ ಗೆಡ್ಡೆ ನೋಡಪ್ಪ, ನಾನು ಹೇಳೋದು ಗೆಡ್ಡೆ ಇಲ್ಲಿಗೆ ಐತೆ, ಮಣ್ಣು ಇಷ್ಟ ಹತ್ರ ಹಾಕಿರ್ತಿ ಅಂತ ಇಡ್ತಾರೆ. ಈ ರೈತರದ್ದು ಅವೈಜ್ಞಾನಿಕ ಮೆಥಡ್. ಕೆಲವೊಬ್ರು ಪ್ರತಿ ತಿಳ್ಕೊಂಡಿರೋರು ಇದಾರೆ, ಏನಂತ ಅಂದ್ರೆ ಅವ್ರಿಗೆ ಅವಿವೇಕಿಗಳು ಅಂತ ಕರಿತೇನೆ ನಾನು. ಈ ಏನ ಚಾಲೆಂಜ್ ಮಾಡ್ತಾನೆ, ನೀ ಸ್ವಂತ ಕೊಳೆಗೆ ರೋಗ ನಿಲ್ಸು, ಹಂಗಿ ಏನೇನೋ ಮಾತಾಡ್ತಾರೆ. ನಾನು ಹಂಗೆಲ್ಲ ಮಾತಾಡಕ್ ಹೋಗಲ್ಲ. ನೋಡಿ ಇಷ್ಟ ಹತ್ರ ಮಣ್ಣು ಹಾಕೈತೆ ಅಂತ ಇಡ್ತೇವೆ, ಹೌದಾ, ಈ ಕೈ ಇಲ್ಲಿವರೆಗೂ ಮಣ್ಣಿದೆ, ಗೆಡ್ಡೆ ಇಷ್ಟು ಒಳಗಿದೆ. ನೀನ್ ಔಷಧಿ ಹಾಕಿರೋದು ಈ ಗೆಡ್ಡೆಗೆ ಸಾಕಲ್ಲ ಅಂತ ಅಲ್ವಾ, ಇಷ್ಟೆಲ್ಲ ಮಣ್ಣು ಹಾಕ್ಬಿಡ್ತಾರೆ. ಮಣ್ಣ ಹತೋಟಿಗೆ ಬರಲ್ಲ ಎಷ್ಟೇ ನಾವು ಔಷಧಿ ಹಾಕಿದ್ರು ಕೂಡ. ಮತ್ತೆ ಇದು ರೋಗ ಹಾಕಿರೋ ಔಷಧಿ ಗೆಡ್ಡೆಗೆ ಸಮರ್ಪಕ ಸಂಪೂರ್ಣ ನಿರಿಯಲ್ಲ ಅಂದ್ರೆ ರೋಗ ಹೆಂಗ ಕಲಿಕುತ್ತೆ ಅರಿಯದೇ ಇಲ್ಲ ಅಲ್ವಾ. ಅವಾಗ ಹೇಳ್ತಾರೆ ಇದಕ್ಕೆ ರೋಗಕ್ಕೆ ಔಷಧಿನೇ ಇಲ್ಲ, ಅವನು ಹೇಳ್ಬಿಡ್ತಾನೆ ಏನೋ ಅವನು. ಅದಕ್ಕೆ ಏನ್ ಮಾಡ್ಬೇಕು, ಯಾವಾಗ್ಲೂ ನೋಡಿ ಇದು ಗೆಡ್ಡೆ ಐತೆ ಅಂದ್ರೆ ಈ ಗೆಡ್ಡೆಯ ಮೇಲೆ ಇಷ್ಟು ಒಂದು 3 ಇಂದ 4 ಇಂಚ್ ಇಷ್ಟು ಮಣ್ಣು ಹಾಕಿದ್ರೆ ಸಾಕಿಷ್ಟು, ಇಷ್ಟು ನಾನು ಹೇಳೋದು ಇಷ್ಟು ಹಾಕಿದ್ರೆ ಸಾಕು, ಇಷ್ಟು ಹಾಕ್ಬಿಡ್ಬಾರ್ದು ಮಣ್ಣು. ಅವಾಗ ಸಮಸ್ಯೆ ಆಗ್ತೈತಿ. ಮೊಳಕೆ ಬರೋದು ಇದು ಮೇಲ್ ಬರ್ಬೇಕಲ್ಲ, ಇದು ಸಮಸ್ಯೆ ಆಗ್ತದೆ, ಲೇಟ್ ಆಗ್ತತಿ, ಊಟ ಲೇಟ್ ಆಗ್ತದೆ, ಎಲ್ಲ ಲೇಟ್ ಆಗ್ತತಿ. ಅದಕ್ಕೆ ಇದು 3 ಇಂದ 4 ಇಂಚ್ ಹಾಕಿದ್ರೆ ಮೊಳಕೆನೂ ಬೇಗ ಬರ್ತದ. ಆಮೇಲೆ ಇದು ಔಷಧಿ ಹಾಕಿದ್ರೆ ಇದು ಬೇಗ ಸಾಕ್ತಲ್ಲ, ಕಂಟ್ರೋಲ್ ಬರ್ತದೆ. ಇಷ್ಟನ್ನ ಮಣ್ಣು ಹಾಕ್ಬಿಟ್ರೆ ಬರಲ್ಲ ಅಲ್ವಾ. 20 ಮಣ್ಣು ಹಾಕೋದು ಹೆಂಗೆ ಅಂತ ಅಂದ್ರೆ ಈಗ ಹೇಳ್ತದೆ, ಈಗ ಮೊಳಕೆ ಓಪನ್ ಆಗಿ ಕಾಣ್ತಿದ್ರು. ಈಗ ಮೊಳಕೆ ಓಪನ್ ಆಗಿ ಯಾವಾಗ ಕಾಣಕಲ್ತು ಮೇಲ್ ಪದರದ ಉಳಿಸ್ಕೊಂಡ್ಬಿಟ್ಟು ಏನ್ ಹಾಕ್ತದ ಅವಾಗ ಹೇಳ್ತದೆ, ನನ್ಗೆ ಭೂಮಿ ಕಾಣ್ತೈತಪ್ಪ ಆಕಾಶ, ನನಗೆ ಮಣ್ಣು ಹಾಕ್ಬೇಕು ಹೇಳ್ತಾರೆ. ಅವಾಗ ಹಾಕ್ಬೇಕು. ನಾವ್ ಅದು ಬಿಟ್ಕೊಂಡು ಈ ಕ್ಷೇತ್ರ ಮಣ್ಣು ಹಾಕ್ಬಿಟ್ರೆ ಇದು ಸಮಾಧಿ ಮಾಡಿದ್ರೆ ಇದನ್ನ ಮಾಡ್ಲೇಬಾರ್ದು. ಅವಾಗ ಏನಾಗ್ತದೆ ಅಂತ ಅಂದ್ರೆ ನಿಮ್ ಕಾನ್ಫಿಡೆನ್ಸ್ ಹೊಟ್ಟೋಗ್ಬಿಡ್ತದೆ. ಮಣ್ಣು ಇಷ್ಟತ್ರ ಹಾಕಿದ್ರೆ ಈಗ ಗೆಡ್ಡೆ ಔಷಧಿ ಹಾಕಿದ್ರೆ ಔಷಧಿನೇ ತಾಕಲ್ಲ ಮ್ಯಾಲಿಂದ ಹೊಯ್ದಾಗ, ಅವಾಗ ಇದು ತಾಕದೆಲ್ಲ ಕೊಳೆ ರೋಗ ಜಾಸ್ತಿ ಆಗ್ತದೆ ಅಲ್ವಾ. ಆಮೇಲೆ ಇನ್ನೊಂದು ಬಹುಮುಖ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ಕೊಳೆ ರೋಗ ಏನ್ ನೀವು ಔಷಧಿ ಹಾಕ್ತಿರಲ್ಲ, ಔಷಧಿ ಹಾಕಿದಾಗ ಈಗ ಈ ಗೆಡ್ಡೆ ಒಂದಿನ ಔಷಧಿ ಹಾಕಿದೆ ನಾನು ಇಲ್ಲಿ ಮುಟ ನೆನೀತಪ್ಪ, ಈ ಕಡೆ ಭಾಗ ಉಳ್ಕೊಂಡು ಅಲ್ವಾ. ಒಂದಿನ ಬಿಟ್ಟು ಒಂದಿನ ಹಂಗ್ ಹಾಕ್ಬಾರ್ದು ಔಷಧಿನ.
ಕಂಟಿನ್ಯೂಸ್ ಒಂದ್ 3 ದಿನ ಹಾಕ್ಬೇಕು. ನಾವು ಆಸ್ಪತ್ರೆಯವ್ರು ಯಾವ್ದಾರ ಡಾಕ್ಟರ್ 1 ದಿನ ತಿಂದು 2 ದಿನ ತಿನ್ಬಾರ ಅಂತ ಹೇಳ್ತಾರ? ಯಾರು ಹೇಳಲ್ಲ. ಹೋಗಾದ್ರೆ ಕಂಟಿನ್ಯೂಸ್ 3 ದಿನ ತಿನ್ನಪ್ಪ, 5-6 ದಿನ ತಿನ್ನು ಅಂತ ಹೇಳ್ತಾರೆ. ನೀವು ಹಂಗೇನೆ ಕಂಟಿನ್ಯೂಸ್ ಒಂದ್ 3 ದಿನ ಚೆನ್ನಾಗಿ ಔಷಧಿ ಹಾಕಿದ್ರೆ ಆಮೇಲೆ ಈ ರೋಗಕಾರಕ ರೋಗಾಣುಗಳು ಹರಡೋದಕ್ಕೆ ಭೂಮಿಯಲ್ಲೇ ಇರ್ತವೆ. ಭೂಮಿಯಲ್ಲಿ ಇರೋದ್ರಿಂದ ಹೇಳಿದೆ, ನಾನು ನೀಟಾಗಿ ಹೇಳಿದೀನಿ. ಸೊ ಅವುಗಳನ್ನ ಬೆಟ್ಟು ಫುಲ್ ಪ್ಯಾವ ಆಗ ಹಾಕ್ಬಿಡ್ಬೇಕು. ನೋಡಿ, ಇಲ್ಲೊಂದು ಕೊಳೆ ರೋಗ ಗಿಡ ಐತೆ, ಈಗ ಆರೋಗ್ಯಕರ ಗಿಡ ಐತೆ, ಇನ್ನೊಂದು ಆರೋಗ್ಯಕರ ಗಿಡ ಐತೆ, ಇಲ್ಲಿವರೆಗೂ ಸುಟ್ಟು ಹಾಕ್ಬಿಡ್ಬೇಕು. ಈ ಮಣ್ಣಿನ ಪ್ಯಾಥೋಜನ್ಸ್ ಐತಲ್ಲ, ರೋಗಕಾರಕ ಇದೆಲ್ಲ ಹರಡ್ತಿರ್ತದಲ್ಲ, ಸರೌಂಡಿಂಗ್ ವಸ್ತು ತಪ್ಪ ನಾವು ಈ ಮಣ್ಣನ್ನೇ ನೆನೆಸ್ಬೇಕು. ಮಣ್ಣಿನಲ್ಲಿರೋ ಶಿಲೀಂಧ್ರ ಸತ್ತೋತು ಅಂತ ಅಂದ್ರೆ ಬ್ಯಾಕ್ಟೀರಿಯಾ ಸಾಯ್ತು ಅಂದ್ರೆ ಈ ರೋಗ ಹರಡಲ್ಲ. ನಾವೇನ್ ಮಾಡ್ತೀವಿ, ಈಗ ಇಷ್ಟು ಮಾಡ್ತೀವಿ ಮನೆ ರೋಗ. ಮತ್ತೆ ಹೆಂಗ ಸ್ವಲ್ಪ ಬರ್ತದ್ದು ಮುಂದೆ ಹೋಯ್ತದೆ. ಇದೆಲ್ಲ ಸಂಪೂರ್ಣ ಹಾಕ್ಬೇಕು ಈಗ ತಪ್ಪನಾಗಿ. ಆಮೇಲೆ ಇದೊಂದು ನೆಕ್ಸ್ಟ್ ಇನ್ನೊಂದು ರೋಗ ಎಲೆಗಳ ಮೇಲೆ ಹೆಂಗ್ ಹರಡ್ತತಿ ಅಂತ ಅಂದ್ರೆ ಈ ಬ್ಲೈಟ್ ಅದನ್ನ ಕಿತ್ಕೊಂಡ್ ಮಾಡಿದ್ರೆ ಚೆನ್ನಾಗಿ ಹೇಳ್ತಿದ್ದೆ ನಾನು. ಈ ಒಡೆದೋಗ್ತದೆ ಎಲೆಯೆಲ್ಲ, ಒಡೆದೋಗಲ್ಲ ಎಲೆ ಶಂಕುವಿನ ಆಕಾರದಲ್ಲಿ ಒಡೆದೋಗ್ತದೆ ನೋಡಿ. ಯಾಕಂದ್ರೆ ಮಣ್ಣಿನಲ್ಲಿ ರೋಗ, ಇವೇ ರೋಗಾಣು ನೀರಿನ ಎಲೆಗಳ ಮೇಲೆ ಸಿಡಿದಾಗ ಅದು ಬೇಗ ಕೆಳ ಹಂತದ ಎಲೆಗಳ ರೋಗ ಸಾಕಿ ಏನಾಗ್ತದವರೆಗೂ ಹೋಗ್ತದೆ. ಅದೇ ಬೆಂಕಿ ರೋಗ. ಅರ್ಥ ಆಗ್ತದೆ ಹೇಳೋದು? ಅದು ಒಂದು ಅದಕ್ಕೆ ಔಷಧಿ ಸಿಂಪಡಣೆ ಮಾಡೋದ್ರಿಂದ, ಶಿಲೀಂಧ್ರನಾಶಕ ಬ್ಯಾಕ್ಟೀರಿಯಾ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಮಣ್ಣಲ್ಲಿರೋ ಫಂಗಸ್ ಶಿಲೀಂಧ್ರ ಏನು ಬ್ಯಾಕ್ಟೀರಿಯಾ ಇರ್ತದೆ ಅದೆಲ್ಲ ಸಾಯ್ತೈತೆ, ರೋಗ ಇರ್ತಲ್ಲ. ಒಂದು. ಎರಡನೇದು ಮಣ್ಣು ನೀವು ತೆಗೆದು ಬೆಡ್ಡಿಗೆ ಹಾಕ್ತಿರಲ್ಲ, ಖಾಲಿ ಮಾಡ್ತಿರಲ್ಲ, ಆ ಮಣ್ಣೆಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಾವಲ್ಲ, ಹೊಸದಾಗಿ ಹಾಕ್ತಾವಲ್ಲ, ಅವಾಗ ರೋಗ ಹರಡ್ಬೇಕು. ಅವಾಗ ಒಂದು ಔಷಧಿಯನ್ನ ಸಿಂಪಡಣೆ ಮಾಡ್ಬೇಕು. ನೋಡಿ, ಇಷ್ಟು ಕೊಳೆ ರೋಗದ್ದು ಚೆನ್ನಾಗಿ ಇವ್ರು ತಗೊಂಡ್ ಬಂದ್ರು, ನೀಟಾಗಿ ತೋರಿಸಿ ಹೇಳಿದೀನಿ. ಇದಕ್ಕೆ ಹತೋಟಿ ಕ್ರಮಗಳು ಹೇಳಿದೀನಿ. ಯಾಕಂದ್ರೆ ನಾನಂತೂ ತಿಂಡಿ ಹೋಗಕ್ ಆಗಲ್ಲ ಇಡೀ ದಿನ. ಇಲ್ಲಿ ತಂದಕ್ಕೆ ಮಾಡಾಕ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್.